ಇಯರ್ಫೋನ್ ಬಳಕೆಗೂ ಬಂತು ಮಾರ್ಗಸೂಚಿ. ಅತಿಯಾದ ಇಯರ್ಫೋನ್ ಬಳಕೆಯಿಂದ ಕಿವುಡುತನ ಹೆಚ್ಚಾಗುವ ಸಾಧ್ಯತೆ ಇದ್ದು, ಹೀಗಾಗಿ ಇಯರ್ಫೋನ್ ಬಳಕೆಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶನ ನೀಡಿದೆ. ಹೆಚ್ಚಾಗಿ ಇಯರ್ಫೋನ್ ಬಳಸಿದ್ರೆ ಕಿವುಡುತನ ಪಕ್ಕಾ. ಇಯರ್ಫೋನ್ ಬಳಕೆ ಬಗ್ಗೆಯೂ ಮಾರ್ಗಸೂಚಿ. ಕಿವಿಗೆ ಬ್ಲೂಟೂತ್ ಇಯರ್ಫೋನ್ ಹಾಕೊಂಡು ಸಿನಿಮಾ ನೋಡೋದು, ಹಾಡು ಕೇಳೋದೆಲ್ಲ ಈಗ ಕಾಮನ್. ಅತಿಯಾಗಿ ಹೆಡ್ಫೋನ್ ಬಳಸಿದ್ರೆ ಕಿವುಡುತನಕ್ಕೆ ತುತ್ತಾಗಬೇಕಾಗುತ್ತೆ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಚ್ಚರಿಸಿದೆ. ರಾಜ್ಯದಲ್ಲಿ ಸುಮಾರು 48 ಲಕ್ಷ ಯುವಕರು ಶ್ರವಣ ಸಮಸ್ಯೆಗೆ ತುತ್ತಾಗಿದ್ದಾರೆ. ಹೀಗಾಗಿ ಅತಿಯಾಗಿ ಇಯರ್ಫೋನ್ಗಳ ಬಳಕೆ ಬೇಡ. ದಿನಕ್ಕೆ 2 ಗಂಟೆಗಿಂತಲೂ ಕಡಿಮೆಯಾಗಿ ಇಯರ್ಫೋನ್ ಬಳಸುವಂತೆ ಸೂಚನೆ ನೀಡಲಾಗಿದೆ. ವೈದ್ಯರು ಕೂಡ ಇದೇ ಎಚ್ಚರಿಕೆ ನೀಡ್ತಾರೆ. WHO ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ, ನಾವು 60% ವಾಲ್ಯೂಮಲ್ಲಿ ಇಟ್ಕೊಂಡ್ರೆ ದಿನಕ್ಕೆ 1 ಗಂಟೆ ಅಷ್ಟೇ ನಾವು ಉಪಯೋಗಿಸ್ಬೇಕು. ಅದಕ್ಕಿಂತ ಜಾಸ್ತಿ ಉಪಯೋಗಿಸೋ ಹಾಗೆ ಇಲ್ಲ. ಆದರೆ ಈಗಿನ ದಿನಗಳಲ್ಲಿ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ನೋಡ್ತಿರೋ ಹಾಗೆ ಇಯರ್ಫೋನ್ಸ್ ಬಳಸ್ತಾನೆ ಇರ್ತೀವಿ. ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಇಯರ್ಫೋನ್ಸ್ ಬಳಸಿರ್ತೀವಿ, ಅಥವಾ ಮನೆಯಲ್ಲಿ ಓದಬೇಕಾದ್ರೂ ಯಾವ್ದಾದ್ರು ಎಜುಕೇಷನ್ ಝೂಮ್ ವಿಡಿಯೋಗಳಲ್ಲಿ ಎಲ್ಲ ಮಾಡಬೇಕಾದ್ರೂ ಇಯರ್ಫೋನ್ಸ್ ಯೂಸ್ ಮಾಡಿರ್ತೀವಿ. ಸೊ ಆದಷ್ಟು ಅದರ ಬಳಕೆಯನ್ನು ಮಿತಗೊಳಿಸಬೇಕಂತ ನಾವು ಹೇಳ್ತೀವಿ. ಕಳೆದ 2 ವರ್ಷದಿಂದ ಶ್ರವಣ ದೋಷ, ಕಿವುಡುತನಕ್ಕೆ ತುತ್ತಾಗುವವರ ಪ್ರಮಾಣ 20% 25% ಹೆಚ್ಚಾಗಿದೆ. 40 50 ವಯಸ್ಸು ಮೇಲ್ಪಟ್ಟವರು ಶಬ್ದ ಮಾಲಿನ್ಯದಿಂದ ಕಿವುಡುತನಕ್ಕೆ ತುತ್ತಾಗ್ತಿದ್ದಾರೆ. ಹದಿಹರೆಯದವರು ಇಯರ್ಫೋನ್ ಬಳಕೆಯಿಂದ ಸಂಕಷ್ಟ ಎಳೆದುಕೊಳ್ತಿದ್ದಾರೆ. ಹೀಗಾಗಿ ಇಡೀ ದಿನ ಇಯರ್ಫೋನ್, ಇಯರ್ಬಡ್ಸ್, ಬ್ಲೂಟೂತ್ ಹಾಕೊಂಡು ದಿನ ಕಳೆಯೋರು ಹುಷಾರಾಗಿರಿ. ವಿನಯ್, TV9 ಬೆಂಗಳೂರು.